ಶಂಕಿತ ಉಗ್ರ ಬಳ್ಳಾರಿಯಿಂದ ಭಟ್ಕಳಕ್ಕೆ ಹೋಗಿರುವ ಬಗ್ಗೆ ಮಾಹಿತಿ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಅಂಕೋಲಾ, ಕುಮಟಾ, ಭಟ್ಕಳ ಮಾರ್ಗವಾಗಿ ಶಂಕಿತ ಉಗ್ರ ಹೋಗಿರುವ ಶಂಕೆ ಇದೆ. ಎನ್ಐಎ ಅಧಿಕಾರಿಗಳ ಮತ್ತೊಂದು ತಂಡ ಭಟ್ಕಳ ಕಡೆಗೆ ಪ್ರಯಾಣ ಬೆಳೆಸಿದೆ. ಪೊಲೀಸರು ಅಲರ್ಟ್ ಇರುವಂತೆ ಎನ್ಐಎ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಎನ್ಐಎ ತಂಡ ಈಗ ಭಟ್ಕಳದ ಕಡೆಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಈಗ ಶಂಕಿತ ಉಗ್ರನ ಜಾಡು ಹಿಡಿದು ತನಿಖೆ ನಾನಾ ಹಾದಿಯಲ್ಲಿ ಸಾಗ್ತಾ ಇದೆ. ಈಗ ಎಲ್ಲಿ ತನಕ ಬಂತು? ಭಟ್ಕಳ ತನಕ ಈಗ ರೂಟ್ ಮ್ಯಾಪ್ ತೋರಿಸಲಾಗ್ತಾ ಇದೆ. ಏನಾಯ್ತು? ಖಂಡಿತ ಸುಕನ್ಯಾ, ಏನು ಕಳೆದ 12 ಗಂಟೆಗಳು ಕೂಡ ನಿರಂತರವಾಗಿ ಬಳ್ಳಾರಿಯ ಹಳೆ ಮತ್ತು ಹೊಸ ಬಸ್ ನಿಲ್ದಾಣದಲ್ಲಿ ಎನ್ಐಎ ಅಧಿಕಾರಿಗಳು ಈಗಾಗಲೇ ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡೋದ್ರಲ್ಲಿ ಅದರಲ್ಲಿ ಶಂಕಿತನೊಬ್ಬನ ಗುರುತನ್ನ ಪತ್ತೆ ಹಚ್ಚಿಕೊಂಡು ಆ ವ್ಯಕ್ತಿಯು ಹೊಸ ಬಸ್ ನಿಲ್ದಾಣದ ಭಟ್ಕಳ ಮಾರ್ಗವಾಗಿರ್ತಕ್ಕಂತ ಒಂದು ಬಸ್ ಅನ್ನ ಹಚ್ಕೊಂಡು ಹೋಗಿರುವ ಮಾಹಿತಿ ಕೂಡ ಬಂದಿದೆ. ಹೀಗಾಗಿ ಇಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಈಗಾಗಲೇ ತನಿಖೆಯನ್ನ ಚುರುಕುಗೊಂಡಿರ್ತಕ್ಕಂತ ಎನ್ಐಎ ಅಧಿಕಾರಿಗಳು ಏನು ಉತ್ತರ ಕನ್ನಡ ಭಟ್ಕಳ ಮಾರ್ಗ ಏನಿದೆ ಅಲ್ಲ, ಅಂಕೋಲಾ, ಕುಮಟಾ, ಭಟ್ಕಳ ಈ ಮಾರ್ಗವಾಗಿ ಎಲ್ಲಾ ಬಸ್ ನಿಲ್ದಾಣಗಳಿಗೂ ಸಿಸಿಟಿವಿ ಫುಟೇಜ್ ಪರಿಶೀಲನೆ ಮಾಡ್ಬೇಕಂತ ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಸ್ಥಳೀಯ ಮಟ್ಟದ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಭಟ್ಕಳದ ಕಡೆ ಮ್ಯಾಪ್ ಬಂದಿರ್ತಕ್ಕಂಥದ್ದು ಮಾತ್ರ ನಿಜಕ್ಕೂ ಕೂಡ ಆತಂಕಕಾರಿ ವಿಷಯ. ಯಾಕಂತಂದ್ರೆ ಈ ಹಿಂದೆ ಕೂಡ ಭಟ್ಕಳ ಸಾಕಷ್ಟು ಶಂಕಿತ ಉಗ್ರರಿಂದ ಕುಖ್ಯಾತಿಯನ್ನ ಪಡೆದಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈ ಕೃತ್ಯವನ್ನ ಏನಾದ್ರು ಮಾಡಿದ್ನ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಕೂಡ ಬರ್ತಾ ಇದೆ. ಜೊತೆಗೆ ಭಟ್ಕಳ ಮಾತ್ರ ಅಲ್ಲ, ಹಳೆ ಬಸ್ ನಿಲ್ದಾಣದ ಮೂಲಕವಾಗಿ ಆಂಧ್ರ ಕಡೆ ಹೋಗಿರ್ತಕ್ಕಂಥ ಸೆಕೆ ಕೂಡ ಈಗಾಗಲೇ ಈ ಸ್ಥಳೀಯ ಮಟ್ಟದ ಪೊಲೀಸರು ಕೂಡ ಒಂದು ಸಿಸಿಟಿವಿ ಫುಟೇಜ್ ಹಿಡ್ಕೊಂಡು ಒಂದು ಪರಿಶೀಲನೆ ಮಾಡಿರ್ತಕ್ಕಂಥ. ಹೀಗಾಗಿ ಆಂಧ್ರ ಪೊಲೀಸರು ಕೂಡ ಈಗಾಗಲೇ ಒಂದು ರೀತಿ ಸೂಚನೆ ನೀಡಿದ್ದಾರೆ, ಅಲರ್ಟ್ ಆಗಿರಲು. ಸುಕನ್ಯಾ, ಧನ್ಯವಾದ ವಿನಾಯಕ್.